ಐತಿಹಾಸಿಕ ಪ್ರವಾಸಿ ತಾಣವಾಗಿರುವ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದ ಅಗಸ್ತ್ಯ ತೀರ್ಥ ಹೊಂಡದಲ್ಲಿ ಸಾವಿರಾರು ಮೀನುಗಳು ಸಾವನ್ನಪ್ಪಿರುವ ಘಟನೆ ಸಾರ್ವಜನಿಕರಲ್ಲಿ ಆತಂಕವನ್ನ ಮೂಡಿಸಿದೆ. ತೀರ್ಥದ ದಡದ ಬಳಿ ಸತ್ತ ಮೀನುಗಳು ತೇಲುತ್ತಿರುವ ದೃಶ್ಯಗಳು ಮನಕುಲುಕುವಂತಿವೆ. ಸಮಯ ಕಳೆದಂತೆ ಸತ್ತ ಮೀನುಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದು ಸ್ಥಳೀಯರ ಕಳವಳಕ್ಕೆ ಕಾರಣವಾಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳ ಪ್ರಾಥಮಿಕ ಮಾಹಿತಿಯ ಪ್ರಕಾರ ನೀರಿನಲ್ಲಿ ಕರಗಿರುವ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗಿರುವುದು ಹಾಗೂ ನೀರು ಕಲುಷಿತಗೊಂಡಿರುವುದರಿಂದ ಮೀನುಗಳು ಸಾವನ್ನಪ್ಪಿವೆ ಎಂದು ತಿಳಿಸಿದ್ದಾರೆ. ಸದ್ಯ ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಹೆಚ್ಚಿನ ಪರೀಕ್ಷೆಗೆ ಕಳುಹಿಸಲಾಗಿದೆ. ವರದಿ ಬಂದ ಬಳಿಕ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಐತಿಹಾಸಿಕ ಮಹತ್ವ ಹೊಂದಿರುವ ಅಗಸ್ತ್ಯ ತೀರ್ಥದಲ್ಲಿ ಈ ರೀತಿಯ ಘಟನೆ ನಡೆದಿರುವುದು ಪರಿಸರ ಪ್ರೇಮಿಗಳು ಹಾಗೂ ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ತೀರ್ಥದ ನೀರಿನ ಗುಣಮಟ್ಟ ಕಾಪಾಡಲು ಶಾಶ್ವತ ಕ್ರಮವನ್ನು ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಹೊಂಡದಲ್ಲಿ ಈ ರೀತಿ ಹೊಂಡದಲ್ಲಿ ಭಾಳ ಪ್ರಮಾಣದೊಳಗೆ ಇವತ್ತಿನ ದಿವಸ ಮೀನುಗಳ ಸಾವನ್ನಪ್ಪಿವೆ. ಯಾವ ಒಂದು ಕಾರಣದಿಂದ ಈ ಒಂದು ಅವಘಡ ಸಂಭವಿಸಿದೆ, ಸಾವಿಗೆ ಕಾರಣ ಏನು ಅನ್ನೋದು ತಾವು ಮೀನುಗಾರಿಕೆ ಇಲಾಖೆಯ ನೀರಿನಲ್ಲಿರುವ ಆಮ್ಲಜನಕ ಅಂದರೆ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಕರಿತೀವಿ, ಅದು ಕಡಿಮೆಯಾಗಿ ಮೀನುಗಳಿಗೆ ಸಾಯಲಿಕ್ಕೆ ಕಾರಣವಾಗಿದೆ. ಇದು ಬೇರೆ ಯಾರು ಔಷಧ ಹಾಕೋದ್ರಿಂದಾಗಲಿ ಅಥವಾ ಬಟ್ಟೆ ಒಗೆಯೋದ್ರಿಂದಾಗಲಿ ಆ ಥರದ್ದೇನಿಲ್ಲ. ನೀರು ಕಲುಷಿತವಾಗಿ ಆ ಥರ ಆಗಿದೆ. ಹಾಗಾದರೆ ಇಲಾಖೆ ಇದಕ್ಕೆ ಕಳೆದ ಬಾರಿ ನಾವು ಕಲುಷಿತವಾದಂಥ ನೀರನ್ನು ನಾವು ಸರಿಪಡಿಸ್ತೀವಿ ಅಂಥೇಳಿ ನಿಮ್ಮ ಇಲಾಖೆ ಇದನ್ನು ನಾವು ಈಗ ಒಂದು ಜನವರಿ ತಿಂಗಳಲ್ಲಿ ಸಾರ್ವಜನಿಕರು ದೂರು ಕೊಟ್ಟಿದ್ದರು. ಅಗಸ್ತ್ಯ ಹೊಂಡ ಮತ್ತು ಬನಶಂಕರಿ ಹೊಂಡವನ್ನು ನಾವು ಕಲುಷಿತ ನೀರನ್ನು ಸ್ವಚ್ಛಗೊಳಿಸ್ತೀವಿ ಅಂತ ಈಗಾಗಲೇ ಇಲಾಖೆ ಜವಾಬ್ದಾರಿ ತೊಗೊಂಡೈತಿ. ಯಾಕೆ ಮಾಡಿಲ್ಲ ಇಲ್ಲಿವರೆಗೆ? ಕೊಟ್ಟಿರ್ಬೋದ್ರಿ, ನಮಗೆ ಕೊಟ್ಟಿಲ್ಲ. ಹೌದು, ಪುರಾತತ್ವ ಇಲಾಖೆ ರಮೇಶ್ ಮೇಲಿನ ಮನೆಯವರಿಗೆ ಮನವಿ ಕೊಟ್ಟಿದ್ವಿ. ಅವ್ರು ಹೇಳ್ತಾರ ಇಲ್ಲ ನಾವು ಸ್ವಚ್ಛತೆಗೊಳಿಸಿದ್ದೀವಿ ಮಾಡಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದರೂ ಸಹ ಇವತ್ತಿನ ದಿವಸ ಇದು ವಿಷಕಾರಿ, ಒಂದು ನೈಸರ್ಗಿಕ ವಿಷಕಾರಿ ಆಗಿ ಇವತ್ತು ಪ್ರಾಣ ಆಗಿದೆಯಲ್ಲ, ಅದಕ್ಕೆ ನಿಮ್ಮ ಪಾತ್ರ ಏನು ಅಥವಾ ಇಲಾಖೆ ಪಾತ್ರ ಏನು ಹೇಳಬೇಕಲ್ಲ. ನಿಮ್ಮ ಪಾತ್ರವನ್ನು ನಿರ್ವಹಣೆ ನೀವು ಬೇಜವಾಬ್ದಾರಿ ಮಾಡಿದರೆ ಅನ್ನೋ ಸಾರ್ವಜನಿಕರ ಆರೋಪ ಇದೆ ನಿಮ್ಮ ಮೇಲೆ. ನಮಗೆ ಇದ್ರ ಬಗ್ಗೆ ಮಾಹಿತಿ ಬಂದಿರಲ್ಲ. ಈಗ ಒಂದು ಅರ್ಧ ತಾಸಿಂದ ಅವ್ರು ಬಂದು ನಮಗೆ ಲೆಟರ್ ಕೊಟ್ಟು ಫೋನ್ ಮಾಡಿ ತಿಳಿಸಿದ ನಂತರ ನಾವು ಸ್ಥಳಕ್ಕೆ ಇಮಿಡಿಯೇಟಾಗಿ 5 ನಿಮಿಷದಲ್ಲಿ ಬಂದು ವಿಸಿಟ್ ಕೊಟ್ಟು ನಾವು ಈ ಥರ ಪರೀಕ್ಷೆ ಮಾಡ್ತಾಯಿದ್ದೀವಿ. ಮುಂದೆ ಈ ರೀತಿ ಆಗ್ಲಂಗೆ ತಾವೇನು ಕ್ರಮ ಜರುಗಿಸ್ತೀರಿ? ಇಲ್ಲಿ ಆ ಥರ ಯಾವುದೇ ಕಲುಷಿತ ನೀರು ಆಗಲಾರ್ದಂಗೆ ನೋಡ್ಕೊಳ್ತೀವಿ ಸರ್.